ಬ್ರೇಕ್ನ ನಂತರ ಟಾರ್ಗೆಟ್ಗೆ ಮತ್ತೆ ಸ್ವಾಗತ. ದೇವೇಗೌಡ್ರೆ, ಶ್ರೀನಿವಾಸ್ ಪ್ರಸಾದ್ ಅವರು ಇವತ್ತು ನೇರವಾಗಿ ಒಂದು ಮಾತನ್ನು ಹೇಳಿದ್ದಾರೆ. ದೇವೇಗೌಡರ ಕುಟುಂಬಕ್ಕೆ ಶೆಡ್ನಲ್ಲಿ ಹೋಗಿ ಕೂತ್ಕೊಳ್ಳೋ ಅಗತ್ಯ ಇದೆಯಾ? ಒಂದು ಕಚೇರಿ ಮಾಡ್ಕೊಳ್ಳೋಕ್ಕಾಗೋದಿಲ್ಲ? ಅವರೇನು BPL ಕಾರ್ಡ್ದಾರರ? ಆ ರೀತಿಯ ಗತಿ ಏನಿದೆ? ಯಾಕೆ ಈ ನಾಟಕ ಮಾಡ್ತಾರೆ ದೇವೇಗೌಡರು ಅನ್ನೋ ಪ್ರಶ್ನೆ ಇದೆ. ಸಂತೋಷ, ನನಗೆ ಅವ್ರ ಬಗ್ಗೆ ಗೌರವ ಇದೆ. ಇಲ್ಲಿ ನನ್ನ ಹತ್ರ ಯಾವುದಾದ್ರೂ ಒಂದು ಖಾಲಿ ಜಾಗ ಇದ್ದರೆ, ಇದು ನನ್ನ ಮಗಳ ಮನೆ, ಇದು ಒಂದು ಖಾಲಿ ಜಾಗ ಇದ್ದರೆ ನಾನು ಅಲ್ಲೋಗಿ ಶೆಡ್ ಹಾಕ್ತಾಯಿದ್ದೆ. ಈಗ ಖಾಲಿ ಜಾಗ ಬೇಕಾದಷ್ಟಿದೆ. ಕಗ್ಲಿಪುರದ ಹತ್ರ ಸಿಕ್ಕಿದ್ರೆ ಏನು ಹಾಕಲಿ, ಹಾರೋಹಳ್ಳಿ ಹತ್ರ ಸಿಕ್ಕಿದ್ರೆ ಏನು ಹಾಕಲಿ. ದೇವೇಗೌಡ ನಾನವತ್ತು ಈ ಬೆಂಗಳೂರಿನ ರಿಂಗ್ ರೋಡ್ ಮಾಡಿದ್ನಲ್ರಿ, ಹೌದು, ಎಷ್ಟು ಎಕರೆ ತೊಗೋಬೋದಾಯಿತು? ಯಾರು ಬೇಡ ಅಂತಿದ್ದಾರೋ? ಅದರಿಂದ ನನಗೆ ಆಸ್ತಿ ಮಾಡಬೇಕು ವ್ಯಾಮೋಹ ಹುಟ್ಟಿದರೆ ಅವತ್ತೇ ಒಂದು 50 ಎಕರೆ ಬರೆಸ್ಕೋಬೋದು. ಯಾರ್ದೇನು ತೊಂದರೆ ಇತ್ತಿಲ್ಲ. ಒಂದು 4 ಜನ ಬರೆಸ್ಬೋದಾಗಿತ್ತು. ಒಂದು ವಿದ್ಯಾಸಂಸ್ಥೆ ಮಾಡೋಕ್ಕಂದ್ರೆ ಮಾಡ್ಬೋದಾಗಿತ್ತು. ಮೈ ಮೈಂಡ್ ವಾಸ್ ಟು ಸರ್ವ್ ದಿ ಪೀಪಲ್ ಆಫ್ ಕರ್ನಾಟಕ ಟು ದಿ ಬೆಸ್ಟ್ ಆಫ್ ಮೈ ಎಬಿಲಿಟಿ. ಅದರಿಂದ ದಯಮಾಡಿ ದೇವೇಗೌಡರನ್ನು ಸೋಲಿಸಬೇಕು, ರಾಜಕೀಯ ಮುಗಿಸ್ಬೇಕು ಅಂತ ಎಷ್ಟೊಂದು ಆಟ ನಡೆದಿದ್ದಾರೆ. ಇನ್ನು ಬದುಕಿದ್ದೇನೆ. ಆದರೆ ದೇವೇಗೌಡ್ರೆ, ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರದ ಎದುರು ನಿವೇಶನಕ್ಕಾಗಿ ಅರ್ಜಿ ಹಾಕುವಂತಹ ಪರಿಸ್ಥಿತಿ ದೇವೇಗೌಡರಿಗೆ ಇಲ್ಲ. ಹಾಗೋದಿಲ್ಲ. ನಾನು BDAಗೆ ಸ್ಟ್ಯಾಚ್ಯುಟರಿ ಬಾಡಿ, BDA ಕಮಿಷನರಿಗೆ ಎಷ್ಟೊತ್ತು ಯಾರ್ಯಾರಿಗೆ ಕೊಟ್ಟಿದ್ದಾರೆ ಅಂದರೆ ಅದರ ಬಗ್ಗೆ ನಾನು ವಿಶ್ಲೇಷಣೆ ಮಾಡಬಲ್ಲೆ. ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಈಗ ನಿಮ್ಮ ವೈಯಕ್ತಿಕ ವಿಚಾರ ಅಲ್ಲ ಇದು. ನಿಮ್ಮ ಪಕ್ಷದ ಕಚೇರಿಗಾಗಿ ನೀವು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿದ್ರು ಅರ್ಜಿ ಹಾಕಲಿಕ್ಕೆ ಪ್ರತಿಷ್ಠೆ ಅಡ್ಡ ಬರ್ತಾ ಇದೆಯಾ ದೇವೇಗೌಡರಿಗೆ? ಪ್ರತಿಷ್ಠೆ ಅಲ್ಲ, ನಾನು BDA ಭಟ್ರಿದಾರಲ್ಲ, ಶ್ಯಾಮ್ ಭಟ್ರು, ಅವರು IAS ಪಡಿಬೇಕಾದ್ರೆ ದೇವೇಗೌಡನು ಕಿಂಚಿತ್ ಸಹಾಯ ಮಾಡಿರ್ಬೋದು. ನಾನು ಅವ್ರಿಗೊಂದು ಅರ್ಜಿ ಕೊಟ್ಟೆ, ನೋಡಪ್ಪ ಇಂಥ ಕಡೆ ಒಂದು ಜಾಗ ಇದೆ, ಸ್ಯಾಂಕ್ಷನ್ ಮಾಡೋದು. ಅವರು ಸರ್ಕಾರ ಒಂದು ಕೇಳ್ಕೊಂಡು ಬರ್ತೀನಿ ಅಂದರು. ಅದು ನಿನಗೆ ಸೇರಿದ್ದು ಅಂದೆ. ನಾನು ಕೇಳಲ್ಲ. ನೇರವಾಗಿ ಹೇಳಬೇಕು, ಸುಮ್ಮನೆ ಯಾಕೆ? ಅದು 4 ತಿಂಗಳಾದಮೇಲೆ ಈ ಒಂದು ವಾರದಲ್ಲಿ ಒಂದು ಎಂಡಾರ್ಸ್ಮೆಂಟ್ ಕಳಿಸಿದ್ದಾರೆ. ಅದು ಈ ಕಾರಣದಿಂದ ಕೊಡೋಕ್ಕಾಗಲ್ಲ ಅಂತ. ಕಚೇರಿಗೆ ನಿವೇಶನ ಕೊಡ್ಲಿಕ್ಕಾಗಲ್ಲ ಅಂತ. ಅದು ಆ ನಿವೇಶನ ಕೊಡೋಕ್ಕಾಗಲ್ಲ ಅಂತ. ಆ ನಿವೇಶನ ಬರ್ತೀನಿ ನಾನು. ಅದೇ ಸಂದರ್ಭದಲ್ಲಿ ಲಕ್ಷ್ಮೀನಾರಾಯಣಗೆ ಫೋನ್ ಮಾಡಿದೆ, ಕಾರ್ಪೊರೇಷನ್ ಕಮಿಷನರಿಗೆ, BBMP ಕಮಿಷನರ್. ಅವ್ರು ಹೇಳಿದ್ರು, ಸರ್ 5 ವರ್ಷಗಳು ಕೊಡೋದಕ್ಕೆ ನನಗೆ ಪವರ್ಸ್ ಇದೆ. ಕಾರ್ಪೊರೇಷನ್ ರೆಸಲ್ಯೂಷನ್ ಮಾಡ್ತಾರೆ 5 ವರ್ಷಗಳಿಗಾಗಿ. ಕೇವಲ 5 ವರ್ಷಗಳಿಗಾಗಿ ಕೊಡ್ಲಿಕ್ಕೆ ಅವಕಾಶ ಇದೆ BBMP ಇಂದ. ಮೇಲೆ ಹೋಗೋದಾದ್ರೆ ಗೌರ್ಮೆಂಟ್ಗೆ ಹೋಗ್ಬೇಕು. ನಾನು ಹೇಳಿದೆ, ಸಾಕಪ್ಪ 5 ವರ್ಷ ಸರ್ಕಾರಕ್ಕೆ ಕಳಿಸ್ಬೇಡ, ನೀನು ಕೊಡುವಂತೆ. ಪಾಪ ಅವರೆಲ್ಲ ಸಿದ್ಧತೆ ಮಾಡಿದರು. ಇನ್ನೇನು ಕೊಡಬೇಕು ಅನ್ನೋ ಸನ್ನಿವೇಶ ಬಂದಾಗ ಯಾರೋ ಒಂದು ಅರ್ಜಿ ಹಾಕಿದ್ರು, ಸ್ಟೇ ಕೊಟ್ಟರು ಹೈಕೋರ್ಟಲ್ಲಿ. ಏಕೆಂದರೆ ಈ ಮಧ್ಯದಲ್ಲಿ ಇವರು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ ಆರ್ಡರ್ ಇಂಪ್ಲಿಮೆಂಟ್ ಅಕಾರ್ಡಿಂಗ್ ಟು ದಟ್ ಹ್ಯಾಂಡ್ ಓವರ್ ಮಾಡಿಲ್ಲ. ಆದ್ದರಿಂದ ನಾವು ಸಿವಿಲ್ ಕೋರ್ಟಿಗೆ ಹೋಗಿದ್ದಾರೆ, ಎಕ್ಸಿಕ್ಯೂಷನ್ ಪಿಟಿಷನ್ ಹಾಕಿದ್ದಾರೆ, ಅಂದರೆ ಖಾಲಿ ಮಾಡಿಸ್ಬೇಕು ಅಂತ ನೀವು ಹೇಳಿ ಸರಿ ಇದೆ. ಬಂದೆ ಸರ್. ಅವ್ರು ತಂದು ಹೊರಗಡೆ ಸ್ತ್ರೀನಾಯಿ ಮಾಡಬೇಕು. ಇದು ಹೊರಗಡೆ ತೆಗೆದು ಎಸೆಯೋದಾದರೆ ಅಲ್ಲಿ ಒಂದು ಟೆಂಟ್ ಹಾಕಿ ಈ ಕಾರ್ಪೊರೇಷನ್ದು 1 ಎಕರೆ ಜಾಗಕ್ಕೆ ಏನವರು ರೆಸಲ್ಯೂಷನ್ ಮಾಡಿ ಇನ್ನೇನು ಕೈಗೆ ಸಿಗಬೇಕು ಅನ್ನೋಲ್ಲ ಸ್ಟೇ ತೊಗೊಂಡಿದ್ದಾರೋ ಅಲ್ಲಿ ಶೆಡ್ ಹಾಕಬೇಕು ಅಂತ ಮಾಡಿದ್ದು ನಾನು. ಇಲ್ಲೆಲ್ಲ ಇದೇನಾದ್ರು ತೆಗೆದು ಹೊರಗೆ ಎಸೆಯೋದಾದರೆ ಅವ್ರು ಎಕ್ಸಿಕ್ಯೂಷನ್ಗೆ ಹಾಕಿದ್ದಾರೆ, ಅವ್ರು ಡಿಸಿಷನ್ ಕೊಟ್ಟ ತಕ್ಷಣ ಎಸಿತಾರೆ. ಆಗ ಅಲ್ಲಿ ತೊಗೊಂಡಾಗಲ್ಲಿ ಒಂದು ಕಡೆ ಜೋಡಿಸಿ ಇಡೋದು ಅಷ್ಟೇ, ಅಲ್ಲಿ ಪರ್ಮನೆಂಟ್ ಸ್ಟ್ರಕ್ಚರ್ ಅಲ್ಲ. ದೇವೇಗೌಡರು ತಮ್ಮ ಸ್ವಾಭಿಮಾನಕ್ಕಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದ್ರು ನಿವೇಶನಕ್ಕಾಗಿ ಅರ್ಜಿ ಹಾಕಲ್ಲ ಅಂತಿದ್ದಾರ? ನಿನ್ನೆ ಅವ್ರು ಹೇಳಿದ ಮೇಲೆ ಅವ್ರಿಗೆ ಗೊತ್ತಿಲ್ವೇನ್ರಿ, ಅಲ್ಲಿ ಫೌಂಡೇಶನ್ ಸ್ಟೋನ್ ಹಾಕಿದ್ದಾರೆ 3ನೇ ಬಿಲ್ಡಿಂಗ್ಗೆ. ಅವ್ರಿಗೆ ಈ ಪಕ್ಷದಿಂದನೇ ಅಥವಾ ದೇವೇಗೌಡರು ಒಡನಾಡಿಯಾಗೆ ಬೆಳೆದು ಬಂದಿದ್ದಾರೆ. ಅವರಾಗೆ ಕರೆದು ಮೊದಲು ಸೈಟ್ ಸ್ಯಾಂಕ್ಷನ್ ಮಾಡಿ ಅಂತ ಹೇಳ್ಬೋದಾಗಿತ್ತು. ಯಾಕೆ ಮಾಡ್ತಾ ಇಲ್ಲ? ಅಲ್ಲ, ಏನು ದ್ವೇಷನಾ? ನಾನು ದ್ವೇಷ ಅನ್ನೋದಾಗಿದ್ದರೆ
ಈ ಭ್ರಷ್ಟಾಚಾರದ ವಿರುದ್ಧ ಚರ್ಚೆ ನಡೀತಾ ಇದೆಯಲ್ಲ ಅದ್ರ ಬಗ್ಗೆ ನಾನು ಮೂಗು ತೂರಿಸ್ತಾ ಇದ್ದೆ. ನನಗೇನು ಅದ್ರ ಬಗ್ಗೆ ಇಷ್ಟ ಇಲ್ಲ. ಅಲ್ಲ, ನಿಮಗೆ ದ್ವೇಷ ಇಲ್ಲ ಅಂತೀರಿ, ಹಾಗಾದ್ರೆ ಸಿದ್ದರಾಮಯ್ಯನವ್ರಿಗೆ ದೇವೇಗೌಡರ ಕಂಡ್ರೆ ದ್ವೇಷ? ಅವ್ರಿಗೆ ಹಾಗೆ ಹೇಳದೇ ಇದ್ದರೆ ದೇವೇಗೌಡರದು ಒಲವು ಕಾಂಗ್ರೆಸ್ ಕಡೆ ಇರ್ಬೋದು, ದೇವೇಗೌಡ ಜೊತೆ ಇರ್ಬೋದು ಅನ್ನೋ ಭಾವನೆ ಬಂದರೆ ಅದಕ್ಕೆ ನೀವೇನೇ ಏನು ದೊಡ್ಡ... ಅಲ್ಲ, ಸಿದ್ದರಾಮಯ್ಯನವರು ಇದ್ರು ಅರ್ಜಿ ಹಾಕಲ್ಲ ಅಂತೀರಿ, ಸೋನಿಯಾ ಗಾಂಧಿ ಅವ್ರಿಗೆ ಪತ್ರ ಬರೀತೀರಿ, ಪರಮೇಶ್ವರ್ ಅವರಿಗೆ ಪತ್ರ ಬರೀತೀರಿ. ಗಾಂಧಿಯವ್ರಿಗೆ ಯಾಕೆ ಬರದೆ ಅಂದರೆ ಒಂದು ರಾಜಕೀಯ ಪಕ್ಷಕ್ಕೆ ಮಾನ್ಯತೆ ಪಡೆದಂಥ ರಾಜಕೀಯ ಪಕ್ಷಕ್ಕೆ, ಈ ರಾಜ್ಯದ ಒಂದು 25 ಲಕ್ಷ ಜನ ಓಟ್ ಕೊಟ್ಟರು ಒಂದು ರಾಜಕೀಯ ಪಕ್ಷಕ್ಕೆ, ಮಾನ್ಯತೆ ಪಡೆದಿರೋ ಪಕ್ಷಕ್ಕೆ ಹಿಂದೂಸ್ತಾನದಲ್ಲಿ ಎಲ್ಲೂ ಸೈಟ್ ಇಲ್ಲ ಅಂತ ಹೇಳಿಲ್ಲ. ನಿಮ್ಮ ಪಕ್ಷ ಹೆಂಗೆ ನಡೀತಾ ಇದೆ, ಇವತ್ತು ನಿಮ್ಮ ಗಮನಕ್ಕೆ ತರ್ತೀನಿ ಅಂತ. ನನ್ನ ಮುಗಿಸೋದು ಬಿಡ್ರಿ, ದೇಶದಲ್ಲಿ ಕಾಂಗ್ರೆಸ್ ಸ್ಥಿತಿ ಏನಾಗಿದೆ. ಎಸ್, ನಿಮ್ಮ ಜೊತೆ ಟಾರ್ಗೆಟ್ನ ಮುಂದುವರಿಸ್ತೇನೆ ದೇವೇಗೌಡರ ಜೊತೆ ಟಾರ್ಗೆಟ್ ಮುಂದುವರಿಯುತ್ತೆ ಒಂದು ಬ್ರೇಕ್ನ ನಂತರ.